ಸೊ ಗಾಯ್ಸ್, ನಮ್ಮ R15ಗೆ ಕೇರಳದಿಂದ ಬುಕ್ ಮಾಡಿಬಿಟ್ಟು ಐಟಮ್ ತರಿಸಿದ್ದೀನಿ. ಸೊ ಏನಪ್ಪ ಇದೆ ಇದರಲ್ಲಿ ಅಂತ ನೋಡೋದ ಬನ್ನಿ. ಸೊ ಸರಿಯಾಗಿ ಬಿಗ್ಗಿಯಾಗಿ ಪ್ಯಾಕ್ ಮಾಡಿಬಿಟ್ಟವ್ರೆ. ಸೊ ಓಪನ್ ಮಾಡೋಕ್ಕೆ ಕಷ್ಟ ಆಯ್ತೈತೆ. ಸೊ ಇದು ನೋಡೋಣ ಬನ್ನಿ. ಸೊ ಇದೇನಪ್ಪ ಇದು ಅಂತಂದರೆ ಚೈನ್ಸ್ ಪ್ಯಾಕೆಟು. ಗಾಯ್ಸ್, ಚೈನ್ಸ್ ಪ್ಯಾಕೆಟ್ ಬಂದಿದೆ ನೋಡ್ಬೋದು. ನನ್ನ R15 ಚೈನ್ಸ್ ಪ್ಯಾಕೆಟ್ ಫುಲ್ ಉಂಟಾಗಿದೆ, ಅದಕ್ಕೋಸ್ಕರ ಅದು ಹಾಕ್ಸೋಕ್ಕೆ ತರ್ತೀನಿ. ಸೊ ಬೇರೆ ಏನಿದೆ ನೋಡೋದ ಬನ್ನಿ. ಟಿಪ್ಮೆಂಟ್ ಆಗುವಾಗ ಏನೂ ಆಗಬಾರ್ದು ಅಂತ ಅಂದ್ಬಿಟ್ಟು ಬಿಗ್ಗಿಯಾಗಿ ಮಾತ್ರ ಕಟ್ಟಿದ್ದಾರೆ. ಸೊ ಗಾಯ್ಸ್, ನಿಮಗೆ ಕಾಣಿಸ್ತಾ ಇರ್ಬೋದು, ಬೆಂಡ್ ಪೈಪ್ ಕಾಣಿಸ್ತಾ ಇದೆ. ಸ್ಟೈಲ್ ಟೈಡಿ ಮತ್ತು ಇಂಡಿಕೇಟರ್ಸ್ ಬಂದಿದೆ, ಗಾಡಿಗೆ ಫಿಟ್ ಮಾಡಬೇಕು. ಗಾಯ್ಸ್, ಒಳ್ಳೆ ಕ್ವಾಲಿಟಿದೇ ಹಾಕಿದ್ದಾರೆ. ಏನಪ್ಪ ಅಂತಾರೆ, ಕಮ್ಮಿ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಸಿಗ್ತಿದೆ ನನಗೆ ಕೇರಳದಲ್ಲಿ. ಸೊ ಯಾರಿಗೆಲ್ಲ ಎಲ್ಲಿ ತರಿಸ್ತೆ ಅಂತ ಬೇಕು ಅಂತಂದರೆ ಸೊ ನನಗೆ DM ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಅನುಕುಮಾರ್ ಬ್ಲ್ಯಾಕ್ ಲವರ್ ಅಂತ ಇದೆ. ಎಷ್ಟು ಕೊಟ್ಟವ್ರೆ? ಎರಡೇನಾ? ಓಪನ್ ಮಾಡಿಕೊಟ್ಟಾರೆ. ಹಳೇದು ಯಾವುದೋ ಯೂಸ್ ಆಗಿರೋದು ಕೊಟ್ಟಿರ್ತಾರೆ. ಬ್ರೇಕ್ ಪ್ಯಾಡ್ ಬುಕ್ ಮಾಡಿದೆ. ಸೊ ಅದು ಮಾತ್ರ ಓಪನ್ ಆಗೈತೆ, ಅಂದರೆ ಬಾಕ್ಸ್ ಇಲ್ಲ, ಜಸ್ಟ್ ಪ್ಯಾಕಿಂಗ್ ಹಾಕಿದ್ದಾರೆ. ಅಂದರೆ ಜಾಗ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ಅಷ್ಟೇ. ಅದೇನು ಬ್ರೋ ಅದು? ಸೊ ಗಾಯ್ಸ್, ಬೆಂಡ್ ಪೈಪು ಕೂಡ ಒಳ್ಳೆ ಕ್ವಾಲಿಟಿ ಇದೆ ಅಂದ್ಕೊಳ್ಳಿ. ಸೊ ಎಲ್ಲೂ ಮೋಸ ಆಗಿ ಮಾಡಿಲ್ಲ. ಸೊ ಕಮ್ಮಿ ಪ್ರೈಸ್ಗೆ ಕ್ಲೀನಾಗಿ ಚೆನ್ನಾಗಿರೋ ಇದ್ರೆ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಕೇಳಿದ್ದಕ್ಕೆ ಹೆವಿ ರೇಟ್ 4,000 ರೂಪಾಯಿ ಹೇಳ್ತಾರೆ ಬೆಂಡ್ ಪೈಪ್ಗೆ. ಸೊ ಅದು ನನಗೆ ಕಮ್ಮಿಗೆ ಸಿಕ್ಕಿದೆ, ಅದಕ್ಕೋಸ್ಕರ ಅಲ್ಲಿಂದ ತರಿಸಿದ್ದು ನಾನು. ಸಿಲಿಂಡ್ರು ಅವತ್ತು ವಿಶ್ ಮಾಡಿ ಫೋನ್ ಮಾಡಿದೆ. ಅವತ್ತು ಸಂಜೆ ಫೋನ್ ಮಾಡಿದ್ದೆ, ಒಂದು 10 ನಿಮಿಷ ಮಾತಾಡ್ದು. ಅದಾದ್ಮೇಲೆ ಸಂಜೆ ಕಾಲ್ ಮಾಡ್ತೀನಿ ಅಂದರು. ಅವ್ರು ಕಾಲ್ ಮಾಡಿದ್ರೆ ನನಗಿಲ್ಲಿ ಅಂಗಡಿ ಇದ್ನಲ್ಲ ಎತ್ತಕ್ಕಾಗಿತ್ತು. ಸೊ ಗಾಯ್ಸ್, ಕೊನೆಗೂ ನಮ್ಮ ಗಾಡಿಗೆ ಎಕ್ಸಾಸ್ಟ್ ಹಾಕೋ ಟೈಮ್ ಬಂತು. ಸೊ ನೋಡಿ, ಇದೆ ಎಕ್ಸಾಸ್ಟು. ಸೊ ಹಾಕಿಸ್ತಾ ಇರೋದು ನಾನು. ಸೊ ಇನ್ನು ಮುಂದೆ ಬೆಂಕಿ ಅಂದ್ಕೊಳ್ಳಿ, ಫುಲ್ ಪಟಾಕಿ ಹೊಡೆಯೋದೆ ನಮ್ಮ ಏರಿಯಾದಲ್ಲಿ. ಫುಲ್ ಮೈಸೂರೆಲ್ಲ ಫುಲ್ಲು. ಗಾಯ್ಸ್, ಫಿಟ್ ಮಾಡೋಣ ಅಂತ ಗ್ಯಾರೇಜ್ ತಂದಿದ್ದೀನಿ. ಸೊ ಇನ್ಮೇಲೆ ಬೆಂಕಿ ಮಾಡೋಣ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು.